ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ರಾತ್ರಿ 9 ಗಂಟೆ ಆಯಿತು. ಹಾಗೆ ಇಷ್ಟೊತ್ತು ಸ್ಟಿಚ್ ಎಲ್ಲ ಮುಗಿಸ್ಕೊಂಡು ಈಗ ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಫಿಶ್ ಸ್ವಲ್ಪ ಇತ್ತು ತಂದಿದ್ದು, ಅದನ್ನು ಫ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಕುಕ್ಕರ್ನಲ್ಲಿ ಅನ್ನ ಮಾಡಿಟ್ಟಿದ್ದೀನಿ, ಫಿಶ್ ಸಾಂಬಾರಿದೆ. ಹಾಗೆ ಫ್ರೈ ಮಾಡಿಬಿಟ್ಟು ಊಟ ಮಾಡೋಣ ಅಂತ ನಾನು ನಮ್ಮ ಮಗ ಇದ್ದೀವಿ. ಮಗಳು ಎಲ್ಲ ಹೋದರು, ಅಳಿಯ ಮಗಳು ಮೊಮ್ಮಕ್ಕಳು ಎಲ್ಲ ಹೋದರು. ತುಂಬಾ ಫಿಶ್ ತಂದಿದ್ದರು, ಅದೆಲ್ಲ ವಿಡಿಯೋ ಮಾಡಲಿಕ್ಕೆ ನನಗಾಗಲಿಲ್ಲ ಅವರಿದ್ದಾಗ. ಈಗ ಮಾಡ್ತಾ ಇದ್ದೀನಿ. ಇದು ಬುಧವಾರದ ವಿಡಿಯೋ ಇದು. ಈಗ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ದಿನ ಇದನ್ನು ಹಾಕಲಿಕ್ಕೆ ಆಗಲಿಲ್ಲ, ಈಗ ಹಾಕ್ತಾ ಇದ್ದೀನಿ. ನೋಡಿ, ಫಿಶ್ ಫ್ರೈ ಮಾಡಿಬಿಟ್ಟು ಈಗ ಊಟ ಮಾಡಬೇಕು. ಊಟ ಮಾಡೋಕ್ಕಿಂತ ಮುಂಚೆ ದೋಸೆ ಪಡ್ಡಿಗೆ ನೆನೆಸಿಟ್ಟಿದ್ದೀನಿ. ಪಡ್ಡಿನ ಹಿಟ್ಟು ರೆಡಿ ಮಾಡಬೇಕು, ಮಿಕ್ಸಿಗೆ ಹಾಕ್ಕೋಬೇಕು. ಅದನ್ನೆಲ್ಲ ಹಾಕ್ಕೊಂಡು ಆಮೇಲೆ ಊಟ ಮಾಡಬೇಕು. ಊಟ ಮಾಡಿ ಆಮೇಲೆ ಮಲ್ಕೊಳ್ಳೋದು. ನೋಡಿ, ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು, ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು, ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಲ್ಕೋಬೇಕು. ಮಗನೂ ಕೂಡ ಸಂಡೇ ದಿನ ಹೋಗ್ತಾನೆ. 10 ದಿನ ರಜೆ ಹಾಕಿ ಬಂದಿದ್ದ, ಈಗ ಸಂಡೇ ಹೋಗ್ತಾ ಇದ್ದಾನೆ. ಅವನು ಹೋದರೆ ಮತ್ತೆ ಆಯಿತು. ನೋಡಿ, ಮತ್ತು ಬರೋದೆಲ್ಲ ಆಯಿತು. ಈಗ ನಾನು ಕೂಡ ನಮ್ಮ ತವ್ರ ಮನೆ ಕಡೆ ಸ್ವಲ್ಪ ಹೋಗಿ ಬರಬೇಕು. ಇದನ್ನೆಲ್ಲ ಮುಗಿಸ್ಬಿಟ್ಟು, ಸ್ಟಿಚಿಂಗ್ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಕೊಟ್ಟು ತವ್ರ ಮನೆ ಕಡೆ ಸ್ವಲ್ಪ ಒಂದು 4 ದಿನ ಹೋಗಿ ಬರಬೇಕು. ಈಗ ನೋಡಿ, ಫಿಶ್ ಫ್ರೈ ಆಗ್ತಾ ಇದೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವು ಬೆಳೆಯೋದು ಆಗಲ್ಲ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ನಾವು ಕೂಡ ಮುಂದಿನ ವಿಡಿಯೋ ಹೇಗೆ ಹಾಕಬೇಕು ಅಂತ ನಮಗೂ ಕೂಡ ಐಡಿಯಾ ಬರುತ್ತೆ. ನೀವು ಕೂಡ ನಮಗೆ ಐಡಿಯಾಗಳನ್ನು ಕೊಡಿ. ನಿಮ್ಮ ಸಪೋರ್ಟು ತುಂಬಾ ಮುಖ್ಯ. ನೋಡಿ, ಈಗ ನೋಡಿ, ದೋಸೆ ಹಿಟ್ಟಲ್ಲ, ಪಡ್ಡಿನ ಹಿಟ್ಟು. ದೋಸೆನೂ ಕೂಡ ಮಾಡ್ಬೋದು, ಇದರಲ್ಲಿ ಪಡ್ಡು ಕೂಡ ಮಾಡ್ಬೋದು, ದೋಸೆ ಕೂಡ ಮಾಡ್ಬೋದು. ಈಗ ತೊಳ್ಕೊತಾ ಇದ್ದೀನಿ. ನೋಡಿ, ತೊಳ್ಕೊಂಡು ಈಗ ರುಬ್ಕೊಂಡು ಇಟ್ಕೊಂಡು ಆಮೇಲೆ ಊಟ ಎಲ್ಲ ಮಾಡಬೇಕು. ನೋಡಿ, ಬಿಸಿ ಬಿಸಿ ಫ್ರಾಯು, ಹಾಗೆ ಬಿಸಿ ಬಿಸಿ ಅನ್ನ, ಈಗ ಫಿಶ್ ಸಾಂಬಾರು ಅದು ಕೂಡ ಬಿಸಿ ಮಾಡಬೇಕು. ಮಾಡಿಬಿಟ್ಟು ಆಮೇಲೆ ಊಟ ಮಾಡೋದು. ಈಗ ನೋಡಿ, ಬೆಳಿಗ್ಗೆ ವಾಕಿಂಗಿಗೆ ಬಂದಿದ್ದೀನಿ. ಖಾಲಿ ಚಹಾ ಅಷ್ಟು ಕುಡಿದ್ಬಿಟ್ಟು ಈಗ ವಾಕಿಂಗಿಗೆ ಬಂದೆ. ಹಂಗೆ ವಾಕಿಂಗ್ ಮಾಡಿಕೊಂಡು ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಆಮೇಲೆ ಚಟ್ನಿ ಮತ್ತು ಪಡ್ಡು ಮಾಡಬೇಕು ನಾಷ್ಟಕ್ಕೆ. ಈಗ ನೋಡಿ, ಚಟ್ನಿ ಮಾಡಬೇಕಂತ ಹೇಳಿ ಮೆಣಸಿನ್ಕಾಯಿ ಮತ್ತು ಅಲ್ಲ, ಆಮೇಲೆ ಕರಿಬೇವು ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹುರ್ಕೋತಾ ಇದ್ದೀನಿ. ನೋಡಿ, ಕೊಬ್ಬರಿ ಎಲ್ಲ ತುರಿದು ಇಟ್ಕೊಂಡಿದ್ದೀನಿ. ಹುಣಸೆ ಹಣ್ಣು, ಆಮೇಲೆ ಉಪ್ಪು ಎಲ್ಲನೂ ಹಾಕಿಬಿಟ್ಟು ಚಟ್ನಿ ಮಾಡಬೇಕು. ಅದ್ರ ಜೊತೆ ಸ್ವಲ್ಪ ಪುಟಾಣಿನೂ ಕೂಡ ಹಾಕಬೇಕು. ಎಲ್ಲ ಹಾಕ್ಕೊಂಡು ಚಟ್ನಿ ಮಾಡ್ಕೋತೀನಿ. ಈಗ ನೋಡಿ, ಹಿಟ್ಟು ನೋಡಿ, ಅದಕ್ಕೆ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಇಡಬೇಕು ಹಿಟ್ಟು. ಅಷ್ಟರೊಳಗೆ ಚಟ್ನಿ ಮಾಡಿಕೊಂಡು ಆಮೇಲೆ ಪಡ್ಡೆಲ್ಲ ಮಾಡಬೇಕು. ಅದಕ್ಕೆ ಈರುಳ್ಳಿ, ತೆಂಗಿನ ತುರಿ ಮತ್ತು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲನೂ ಹಾಕ್ಕೋಬೇಕು. ಹಾಕ್ಕೊಂಡು ಆಮೇಲೆ ಪಡ್ಡು ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಪಡ್ಡು. ಎಲ್ಲ ಹಾಕ್ಕೊಂಡು ಪಡ್ಡು ಮಾಡಿದರೆ ಸ್ಪಂಜ್ ಥರ ಆಗುತ್ತೆ ಪಡ್ಡು. ಅಷ್ಟು ಮೆತ್ತಗೆ ಇರುತ್ತೆ ಪಡ್ಡು. ಈಗ ನೋಡಿ, ಚಟ್ನಿ ರುಬ್ಕೋತಾ ಇದ್ದೀನಿ.
ರುಬ್ಕೊಂಡು ಆಮೇಲೆ ಪಡ್ಡು ಮಾಡ್ತೀನಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ನೀವು ತಿಳಿಸೋದ್ರಿಂದ ನಮಗೂ ಕೂಡ ಮತ್ತೆ ಯಾವ ಥರ ವಿಡಿಯೋ ಹಾಕಬೇಕು ಅನ್ನೋ ಐಡಿಯಾ ಕೂಡ ಬರುತ್ತೆ. ನೀವು ನಿಮ್ಮ ಅನಿಸಿಕೆಗಳನ್ನು ನೀವು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಅದು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ, ನಿಮ್ಮಿಂದ ಒಂದು ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಹೀಗೆ ಒಬ್ರಿಗೊಬ್ರು ಹೆಲ್ಪ್ ಮಾಡೋದ್ರಿಂದ ಎಲ್ಲರೂ ಬೆಳಿಬಹುದು. ನಾನು ಕೂಡ ಬೇರೆಯವರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರ ವಿಡಿಯೋಗಳನ್ನು ಕೂಡ ನೋಡ್ತಾ ಇರ್ತೀನಿ. ನಾವು ಹೆಲ್ಪ್ ಮಾಡಬೇಕು, ನೀವು ಕೂಡ ಹೆಲ್ಪ್ ಮಾಡಬೇಕು ಅಂದ್ರೇ ನಾವು ಬೆಳೆಯೋದಕ್ಕೆ ಸಾಧ್ಯ. ಒಬ್ಬರಿಂದಲೇ ಬೆಳೆಯೋದು ಅಂದರೆ ತುಂಬಾ ಕಷ್ಟ. ಎಲ್ಲರೂ ಸೇರಿದ್ರೇ ಬೆಳಿಬೋದು. ಈಗ ನೋಡಿ ಚಟ್ನಿ ರುಬ್ಕೋತಾ ಇದ್ದೀನಿ. ಚಟ್ನಿ ರುಬ್ಕೊಂಡು ಈಗ ಹಿಟ್ಟಿಗೆ ಎಲ್ಲ ಈರುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡು, ಆಮೇಲೆ ಕರಿಬೇವು ಕೊತ್ತಂಬರಿ ಸಣ್ಣದಾಗಿ ಹೆಚ್ಕೊಂಡು, ಆಮೇಲೆ ತೆಂಗಿನ ತುರಿ ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಹಿಟ್ಟಲ್ಲಿ. ಈಗ ಬಿಸಿ ಬಿಸಿ ಪಡ್ಡನ್ನು ಮಾಡಬೇಕು ನೋಡಿ. ಚಟ್ನಿ ಆಗ್ತಾ ಇದೆ ನೋಡಿ. ಮಿಕ್ಸಿ ಬ್ಲೇಡು ಸ್ವಲ್ಪ ಮಂಡಾಗಿದೆ, ಅದು ಬೇಗ ಸಣ್ಣದಾಗ್ತಾ ಇಲ್ಲ. ರಿಪೇರಿ ಮಾಡಿಸ್ಕೊಂಡು ಬರಬೇಕು. ಈಗಿನ ಮಿಕ್ಸಿ ಬ್ಲೇಡೇ ಸರಿ ಬರಲ್ಲ ನೋಡಿ, ಮೊದಲಿನ ಥರ ಬರೋದೇ ಇಲ್ಲ, ಬೇಗ ಕೆಟ್ಟುಬಿಡುತ್ತೆ ಬ್ಲೇಡುಗಳು. ನೋಡಿ ಚಟ್ನಿ ರುಬ್ಕೊಂಡು ಆಯಿತು. ಈಗ ಪಡ್ಡಿನ ಹಂಚು ಇಡಬೇಕು ನೋಡ್ರಿ. ಈ ಥರ ಕಟ್ಟಿಡ್ತೇನೆ ನಾನು ಪಡ್ಡಿನ ಹಂಚು. ಅದೇನಾಗುತ್ತೆ ಇಲ್ಲ ಅಂದರೆ ಧೂಳೆಲ್ಲ ಕೂತು ಬಿಡುತ್ತೆ ಅಲ್ಲ, ಅದಕ್ಕೆ ಪ್ಲಾಸ್ಟಿಕ್ ಕವರಲ್ಲಿ ಪಡ್ಡಿನ ಹಂಚು ಕಟ್ಟಿಡ್ತಾ ಇರ್ತೀನಿ. ಯಾಕಂದರೆ ತಿಕ್ಕೋಕೆ ಹೋದರೆ ತಿಕ್ಕಿದರೆ ಪಡ್ಡು ಏಳೋದೇ ಇಲ್ಲ. ಅದಕ್ಕೆ ನಾನು ಈ ಥರ ಕಟ್ಟಿಟ್ಟು ಆಮೇಲೆ ತೊಳ್ಕೊಂಡು ಇಟ್ಕೋತೀನಿ ಪಡ್ಡು ಹಂಚು. ಈ ದೋಸೆ ಹಂಚಾಗಲಿ ಪಡ್ಡು ಹಂಚಾಗಲಿ ತಿಕ್ಕಿದ ಕೂಡಲೇ ದೋಸೆನೂ ಏಳೋದಿಲ್ಲ ಮತ್ತು ಪಡ್ಡು ಕೂಡ ಏಳೋದಿಲ್ಲ. ಎಣ್ಣೆ ಅಂಶ ಇದ್ದರೆ ಮಾತ್ರ ಅದು ಏಳುತ್ತೆ. ಹೀಗಾಗಿ ನಾನು ಅದನ್ನು ತಿಕ್ಕೋದಿಲ್ಲ, ಸೋಪ್ ಹಾಕಿ ಇದು ಹಾಕಿ ತಿಕ್ಕೋದಿಲ್ಲ. ಹಾಗೆ ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿಬಿಟ್ಟು ಆಮೇಲೆ ತೊಳೆದು ಇಟ್ಕೋತೀನಿ. ಈಗ ನೋಡಿ ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕಾಯಬೇಕು. ಹಂಚು ಚೆನ್ನಾಗಿ ಕಾದ ಮೇಲೆ ಹಿಟ್ಟನ್ನು ಹಾಕಬೇಕು. ಚೆನ್ನಾಗಿ ಎಣ್ಣೆ ಕೂಡ ಹಚ್ಕೋಬೇಕು. ಎಣ್ಣೆ ಚೆನ್ನಾಗಿ ಹಚ್ಕೊಂಡು ಪಡ್ಡುನ ಹಿಟ್ಟು ಹಾಕಬೇಕು. ಆಮೇಲೆ ಹಾಕಿ ಮುಚ್ಚಿಟ್ಟು ಬೆಂದ ಮೇಲೆ ಮತ್ತೆ ತಿರುವಿ ಹಾಕಬೇಕು ನೋಡಿ. ನೀವು ಯಾವ ಥರ ಪಡ್ಡು ಮಾಡ್ತೀರಾ ಕಮೆಂಟ್ ಮಾಡಿ. ಹಿಟ್ಟಿಗೆ ಏನೇನು ಹಾಕಬೇಕಂತ ಹೇಳಿದರೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಹೆಸರು ಬೇಳೆ, ಆಮೇಲೆ ಸ್ವಲ್ಪ ಮೆಂತ್ಯಕಾಳು, ಆಮೇಲೆ ಉದ್ದಿನಬೇಳೆ, ಹಾಗೆ ಅಕ್ಕಿ, ಇದೆಲ್ಲನೂ ಹಾಕ್ಕೋಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಪಡ್ಡು. ಸ್ಪಂಜ್ ಥರ ಇರುತ್ತೆ, ಅಷ್ಟು ಮೆತ್ತಗೆ ಬರುತ್ತೆ ಪಡ್ಡು. ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ಹಂಚು ಕಾಯ್ತಾ ಇದೆ. ಎಣ್ಣೆ ಚೆನ್ನಾಗಿ ಹಚ್ಕೋತಾ ಇದ್ದೀನಿ ನೋಡಿ. ಹಿಟ್ಟು ಈ ಹದಕ್ಕೆ ಇರಬೇಕು. ಜಾಸ್ತಿ ದಪ್ಪನೂ ಇರಬಾರ್ದು, ತೆಳುಗೂ ಇರಬಾರ್ದು, ಮೀಡಿಯಮ್ ಇದರಲ್ಲಿ ಇರಬೇಕು ನೋಡಿ. ಪಡ್ಡು ಹಾಕೋತಾ ಇದ್ದೀನಿ. ಒಂದು ಸಲ 7 ಪಡ್ಡು ಬರುತ್ತೆ ಇದರಲ್ಲಿ. ಒಂದೊಂದು ಜಾಸ್ತಿ ಪಡ್ಡು ಬರೋದು ಇರುತ್ತೆ, ಡಬಲ್ ಲೈನ್ ಇರುತ್ತೆ ಅದು. ಇದು ಸಣ್ಣದಿದೆ. ಈಗ ನೋಡಿ ಮುಚ್ಚಿಟ್ಟಿದ್ದೀನಿ. ಪಡ್ಡು ಚೆನ್ನಾಗಿ ಬೆಂದ ಮೇಲೆ ತಿರುವಿ ಹಾಕಬೇಕು. ಒಂದು 10 ನಿಮಿಷ ಬಿಟ್ಟು ಬೇಯೋದಕ್ಕೆ ಬಿಟ್ಟು ಆಮೇಲೆ ತಿರುವಿ ಹಾಕಬೇಕು. ಹಾಕ್ಕೊಂಡು ತಿರುವಿ ಹಾಕಿದ ಮೇಲೆ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಮತ್ತೆ ತೆಗೆದು ಬಿಡಬೇಕು. ತೆಗೆದು ಹಾಟ್ ಬಾಕ್ಸಲ್ಲಿ ಹಾಕಿಟ್ರೆ ಬಿಸಿ ಬಿಸಿಯಾಗಿರುತ್ತೆ. ಮಗ ಮಲ್ಕೊಂಡಿದ್ದಾನೆ, ಅವನು
ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ನಾನು ಮತ್ತೆ ಸ್ಟಿಚ್ ಮಾಡೋದಕ್ಕೆಲ್ಲ ಕೊಡಬೇಕು, ಮತ್ತೆ ಎದ್ದು ಮತ್ತೆ ಮಾಡೋಕ್ಕಾಗಲ್ಲ. ಹಾಟ್ ಬಾಕ್ಸಲ್ಲಿ ಹಾಕಿಟ್ರೆ ಅವನು ಎದ್ದು ತಿಂತಾನೆ. ನೋಡಿ ಈ ಥರ ತಿರುವಿ ಹಾಕಿ ಇಟ್ಟಿದ್ದೀನಿ. ಈಗ ಒಂದು 5 ನಿಮಿಷ ಬಿಡಬೇಕು, ಮತ್ತೆ ಬೇಯಬೇಕದು. ಬೆಂದ ಮೇಲೆ ತೆಗೆದು ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಕೋತೀನಿ. ಬೆಳಿಗ್ಗೆ ಬೇಗ ಎದ್ದರೂ ಕೂಡ, ಎಷ್ಟೇ ಬೇಗ ಎದ್ದರೂ ಕೂಡ ಕೆಲಸ ಮುಗಿಯಲ್ಲ. ನೋಡಿ ಈಗ ನೋಡಿ 8:30 ಆಗಿದೆ. ಈಗ ನೋಡಿ ಎಲ್ಲ ತಿರುವಿ ಹಾಕ್ತಾ ಇದ್ದೀನಿ. ಬೆಂದಿದೆ ಅದು. ಈಗ ನೋಡಿ ತೆಗಿತಾ ಇದ್ದೀನಿ. ಈಗ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಈಗ ಇನ್ನೊಂದು ಸಲ ಹಾಕ್ಕೋಬೇಕು. ಇದೊಂದು ಸಲ ಹಾಕಿದರೆ ಸಾಕು ನಮಗೆ ಇಬ್ಬರಿಗೆ. ಮತ್ತು ಹಿಟ್ಟು ಉಳಿಯುತ್ತೆ ನೋಡಿ. ನಾಳೆ ಬೇಕಾದರೆ ದೋಸೆ ಕೂಡ ಮಾಡ್ಕೋಬೋದು, ಬೇಕಂದರೆ ಪಡ್ಡು ಕೂಡ ಮಾಡ್ಕೋಬೋದು. ದೋಸೆಗೆ ಅಷ್ಟು ಚೆನ್ನಾಗಿರಲ್ಲ, ಯಾಕಂದರೆ ಈರುಳ್ಳಿ ಎಲ್ಲ ಹಾಕಿರ್ತೀವಿ, ಅಷ್ಟು ಚೆನ್ನಾಗಿರಲ್ಲ. ಪಡ್ಡೆ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ನೋಡಿ ಮತ್ತೆ ತಿರುವಿ ಹಾಕ್ತಾ ಇದ್ದೀನಿ. ಈ ರೀತಿ ಹಂಚಲ್ಲಿ ಎಣ್ಣೆ ಅಂಶ ಇದ್ದರೆ ಚೆನ್ನಾಗಿ ಏಳ್ತವೆ. ಇಲ್ಲ ಅಂದರೆ ನಾವು ತಿಕ್ಕಿದರೆ ಅದೆಲ್ಲ ಎಣ್ಣೆ ಅಂಶ ಅದರಲ್ಲಿ ಇರೋದಿಲ್ಲ. ಆಮೇಲೆ ನಾವು ಎಣ್ಣೆ ಹಚ್ಚಿದ್ರೂ ಕೂಡ ಆಮೇಲೆ ಏಳೋದಿಲ್ಲ. ಅದು ಏನಾಗುತ್ತೋ ಗೊತ್ತಿಲ್ಲ. ನಾವು ತಿಕ್ಕಿದಾಗ ಏಳೋದೇ ಇಲ್ಲ. ಎಷ್ಟು ಸಲ ನಾನು ಚೆಕ್ ಮಾಡಿ ನೋಡಿದ್ದೀನಿ, ಹಂಚು ತಿಕ್ಕಿದ ಕೂಡಲೇ ಏಳೋದೇ ಇಲ್ಲ. ತಿಕ್ಕೋದಕ್ಕೆ ಹೋಗಬಾರ್ದು ಜಾಸ್ತಿ. ನಾವು ಯಾವಾಗಲೂ ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿಟ್ಟು ಬಿಡಬೇಕು. ಆಮೇಲೆ ಚೆನ್ನಾಗಿ ತೊಳೆದು ಆಮೇಲೆ ಮಾಡ್ಬೋದು. ನೋಡಿ ಈಗ ಬೆಂದಿದೆ. ಈಗ ಸ್ವಲ್ಪ ಎಣ್ಣೆ ಬಿಟ್ಕೋತಾ ಇದ್ದೀನಿ ನೋಡಿ. ಈ ಎಲ್ಲ ಐಟಮ್ ಹಾಕೋದ್ರಿಂದ ಪಡ್ಡು ಚೆನ್ನಾಗಿ ಬರುತ್ತವೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ. ಈ ಥರ ಬಂದಿದೆ ನೋಡಿ ಪಡ್ಡು.